ರೆಗ್ಯುಲರ್ ಸಲ್ವಾರೇನೆ. ನಾನು ಯೂಸ್ ಮಾಡಿರೋದು ಗ್ರೀನ್ ಸಿಲ್ಕ್ ಬಟ್ಟೆ. ಅದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ ಗ್ರೀನ್ ಕಲರ್ ಅಲ್ಲೇ ಜರಿ ಬಟ್ಟೆ ತಗೊಂಡಿದ್ದೀನಿ. ಸೊ ಜರಿ ಬಟ್ಟೆ ಪ್ಲಸ್ ಲೇಸಸ್ ನೀವು ಇಲ್ಲಿ ನೋಡ್ಬೋದು, ನಾನು ಅಟ್ಯಾಚ್ ಮಾಡಿರೋದು ಲೇಸಸ್, ಕುಂದನ್ ಲೇಸ್, ಜರಿ ಬಟ್ಟೆ ಇದೆಲ್ಲ ನಾನು ಸ್ಯಾಂಡ್ವಿಚ್ ಮಾಡಿ ನಾವ್ ಇಲ್ಲಿ ಹಾಕಿದೀವಿ. ಸೊ ಅದೇ ಸೇಮ್ ಇಲ್ಲಿ ಏನ್ ಬಂದಿದೆ ನಾನು ಇಲ್ಲಿ ಆಡ್ ಮಾಡಿದೀನಿ ನೆಕ್ಗೆ. ಸೊ ಇದೇನಂದ್ರೆ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ನೆಕ್ ಪ್ಯಾಟರ್ನ್ ಬಂದಿದೆ. ಮತ್ತೆ ಈ ಗೋಲ್ಡ್ ಜರಿಯಲ್ಲಿ ನಾವು ಜಾಕೆಟ್ ತರ ಮಾಡಿದೀವಿ. ಜಾಕೆಟ್ ಡಿಟ್ಯಾಚಬಲ್, ಬೇಕಂದ್ರೆ ಜಾಕೆಟ್ ಹಾಕೊಬಹುದು ಅಥವಾ ಸ್ಲೀವ್ಲೆಸ್ ಡ್ರೆಸ್ ಹಾಕೊಬಹುದು, ಇದೊಂದು ಆಪ್ಷನ್. ಪ್ಯಾಂಟ್ ಬಂದು ತಿರ್ಗಾ ರೆಗ್ಯುಲರ್ ಗ್ರೀನ್ ಕಲರ್ ಇರುತ್ತೆ. ಸೊ ಈಗ ನೀವು ನೋಡೋದು ಅನಾರ್ಕಲಿ. ಇದು ಬಂದು ನಾರ್ಮಲ್ ಕಾಟನ್ ಜರಿ ಫ್ಯಾಬ್ರಿಕ್ ಅಲ್ಲಿ. ಸೊ ಮೇಲ್ ನಾನು ಏನ್ ಮಾಡಿದೀನಿ ಅಂದ್ರೆ ಹ್ಯಾಂಡ್ ವರ್ಕ್ ಪ್ಯಾಚಸ್ ಸಿಗುತ್ತೆ, ಆ ಪ್ಯಾಚ್ ಆಡ್ ಮಾಡಿದೀನಿ. ಆಮೇಲೆ ಬ್ಲಾಕ್ ಬಂದು ಆಫ್ ವೈಟ್ ಗೆ ತುಂಬಾ ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಸೊ ಬ್ಲಾಕ್ ಕಲರ್ ನಾನು ಏನ್ ಮಾಡಿದೀನಿ ಅಂದ್ರೆ ಕಪ್ಸ್ ಗೆ ಯೂಸ್ ಮಾಡಿ ಸ್ವಲ್ಪ ಲೈಟ್ ಆಗಿ ನಾನು ರೆಡ್ ಯೂಸ್ ಮಾಡಿದೀನಿ. ಅಲ್ಲಲ್ಲೇ ಎನ್ಹಾನ್ಸ್ ಆಗಿದೆ ರೆಡ್, ನೀವು ನೋಡ್ಬೋದು. ಕಲೀಸ್ಗೆ ಆಯ್ತು, ಆಮೇಲೆ ಕಪ್ಸ್ ಗೆ ಆಯ್ತು, ನಾನು ರೆಡ್ ಯೂಸ್ ಮಾಡಿದೀನಿ. ಪ್ಯಾಚ್ ಬಂದು ಗ್ರೀನ್ ಕಲರ್ ಇದೆ. ಆಮೇಲೆ ಪ್ಯಾಂಟ್ ಬಂದು ಡಲ್ ಗೋಲ್ಡ್ ಅಲ್ಲಿ ಇದೆ, ಡಲ್ ಗೋಲ್ಡ್ ದುಪ್ಪಟ್ಟ ಇದೆ. ಸೊ ಇದು ಒನ್ ಟೈಪ್ ಅನಾರ್ಕಲಿ. ಈಗ ಏನಾಗಿದೆ ಅಂದ್ರೆ ಫ್ಲೇರ್ ಸ್ಕರ್ಟ್ ಗಿಂತ ಸ್ಟ್ರೇಟ್ ಫಿಟ್ ಸ್ಕರ್ಟ್ ಬಂದು, ಆಮೇಲೆ ಎ ಲೈನ್ ಸ್ಕರ್ಟ್ ಬಂದು ಟ್ರೆಂಡ್ ಅಲ್ಲಿ ಇದೆ. ಸೊ ನಾವ್ ಏನ್ ಮಾಡಿದೀವಿ ಅಂದ್ರೆ ವೆಲ್ವೆಟ್ ಫ್ಯಾಬ್ರಿಕ್ ಅಲ್ಲಿ ಸ್ಕರ್ಟ್ ಮಾಡಿದೀವಿ. ಆಮೇಲೆ ಬನಾರಸ್ ಜರಿ ಫ್ಯಾಬ್ರಿಕ್ ಅಲ್ಲಿ ಬ್ಲೌಸ್ ಮಾಡಿದೀವಿ. ಆ ವೆಲ್ವೆಟ್ ಫ್ಯಾಬ್ರಿಕ್ ಅಲ್ಲೇ ನಾವ್ ಏನ್ ಕೊಟ್ಟಿದೀವಿ ಅಂದ್ರೆ ಇಲ್ಲಿ ಆರ್ಮ್ ಹೋಲ್ ಹೈಲೈಟ್ ಮಾಡಿ, ನೆಕ್ ಹೈಲೈಟ್ ಮಾಡಿ ಹ್ಯಾಂಡ್ ವರ್ಕ್ ಮಾಡಿದೀವಿ. ಆಮೇಲೆ ನೆಟ್ ದುಪ್ಪಟ್ಟ ಹಾಕಿದೀವಿ. ನೆಟ್ ದುಪ್ಪಟ್ಟಾಗೂ ಅಷ್ಟೇ ನಾವು ಬುಟ್ಟಾಸ್ ಹಾಕಿದೀವಿ. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಬಾರ್ಡರ್ಸ್ ನಾವು ವೆಲ್ವೆಟ್ ಇದ್ರಲ್ಲೇ ಬಾರ್ಡರ್ಸ್ ಹಾಕಿದೀವಿ. ಸೊ ಇಲ್ಲಿ ಪೂರಾ ಇದು ವೆಲ್ವೆಟ್ ಫ್ಯಾಬ್ರಿಕ್ ಗೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಮ್ಯಾಂಗೋ ಮೋಟಿವ್ಸ್ ಅಲ್ಲಿ ಸೆಂಟರ್ ಅಲ್ಲಿ ಮಾತ್ರ ನೀ ಹತ್ರ ಹೈಲೈಟ್ ಮಾಡಿದೀವಿ ಎಂಬ್ರಾಯ್ಡ್ರಿ. ಆಮೇಲೆ ಮೇಲ್ ಬಂದು ಸ್ಮಾಲ್ ಬುಟ್ಟ ಎಂಬ್ರಾಯ್ಡ್ರಿ ಇದೆ. ಇಲ್ಲಿ ಮೇಲೆ ಬಂದು ಹ್ಯಾಂಡ್ ವರ್ಕ್ ಕುಂದನ್ ಸ್ಟೋನು ಮತ್ತೆ ಆರಿ ಎಂಬ್ರಾಯ್ಡ್ರಿ ನಾವು ಮಾಡಿದೀವಿ. ಸೊ ಇದು ಬಂದು ಗಾಗ್ರಾ ಚೋಲಿ. ಸ್ಲೀವ್ಸ್ ಗೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಆರ್ಗ್ಯಾನ್ಸಾ ಪಿಂಕ್ ಕಲರ್ ಫ್ಯಾಬ್ರಿಕ್ ಅಲ್ಲಿ ಪಫ್ ಸ್ಲೀವ್ ಕೊಟ್ಟಿದೀವಿ. ಸೊ ಇದು ಒಂಥರ ಗರ್ಲಿಶ್ ಲುಕ್ ಕೊಡುತ್ತೆ ಗಾಗ್ರಾಗೆ. ಇದು ಆಕ್ಚುಲಿ ಏನಂದ್ರೆ ಒಂದು ನಾರ್ಮಲ್ ಚೈನಾ ಸಿಲ್ಕ್ ಫ್ಯಾಬ್ರಿಕ್ ಡ್ರೆಸ್ ಮಟೀರಿಯಲ್. ಸೊ ಇದು ಹಳೆ ಸ್ಯಾರಿಯಿಂದ ಲೆಫ್ಟ್ ಓವರ್ ಜರೀಸ್ ಏನ್ ಬರುತ್ತಲ್ಲ, ಸೊ ಆ ಜರೀಸ್ ನ ನಾವಿಲ್ಲಿ ಅಟ್ಯಾಚ್ ಮಾಡಿದೀವಿ. ನೀವು ನೋಡ್ಬೋದು ಇಲ್ಲಿ ಆರೋ. ಸೊ ದಿಸ್ ಹೋಲ್ ಥಿಂಗ್ ಏನಿದೆ ಅಲ್ಲ ಜರೀಸ್, ಇಲ್ಲಿ ಎಂಟೈರ್ಲಿ ಇಲ್ಲಿ ಬರುತ್ತೆ. ಸೊ ಆ ಜರೀಸ್ ನ ನಾವಿಲ್ಲಿ ಆಡ್ ಮಾಡಿ ಮಧ್ಯದಲ್ಲಿ ಗೋಲ್ಡ್ ಜರೀಸ್ ಆಡ್ ಮಾಡಿದೀವಿ. ಎಂಬ್ರಾಯ್ಡ್ರಿ ಲೇಸಸ್ ಈಗ ಸಿಗುತ್ತೆ. ಸೊ ಎಂಬ್ರಾಯ್ಡ್ರಿ ಲೇಸ್ ನ ನಾವಿಲ್ಲಿ ಸೆಂಟರ್ ಅಲ್ಲಿ ಹಾಕಿದೀವಿ. ಅದಕ್ಕೆ ಬಂದು ಗ್ರೀನ್ ಪ್ಯಾಂಟ್ ಮತ್ತೆ ಗ್ರೀನ್ ದುಪ್ಪಟ್ಟ. ಆಮೇಲೆ ಸ್ಲೀವ್ಸ್ ಗೆ ಇಲ್ಲಿ ಎಂಬ್ರಾಯ್ಡ್ರಿ ಕಾಂಟ್ರಾಸ್ಟ್ ಸ್ಲೀವ್ ನಾವು ಹಾಕಿದೀವಿ. ಈಗ ನೀವು ನೋಡ್ತಿರೋದೇನಂದ್ರೆ ಆಕ್ಚುಲಿ ಸ್ಯಾರಿಯಲ್ಲಿ ಮಾಡಿರೋದು. ಈ ಹಳೆ ಸಿಲ್ಕ್ ಸ್ಯಾರಿ ನಾವು ಉಡ್ದಿರಾ ಬೋರ್ ಆಗಿ ನಾವು ಇಟ್ಬಿಟ್ಟಿರ್ತೀವಿ ಸೈಡ್ ಅಲ್ಲಿ. ಸೊ ಆ ತರ ಸ್ಯಾರಿಯಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಚುಡಿದಾರ್ ಮಾಡ್ಬೋದು, ಅನಾಕಾಲೀಸ್ ಮಾಡ್ಬೋದು, ಕುರ್ತಾಸ್ ಮಾಡ್ಬೋದು, ಬೇರೆ ಬೇರೆ ವೇರಿಯೇಷನ್ಸ್ ಮಾಡ್ಬೋದು. ನಾನೇನ್ ಮಾಡಿದೀನಿ ಅಂದ್ರೆ ಪಟಿಯಾಲ ಟಾಪ್ ಮಾಡಿ ಅದಕ್ಕೆ ಕಾಂಟ್ರಾಸ್ಟ್ ಹೊಂದೋ ತರ ನಾವು ಪಟಿಯಾಲ ಪ್ಯಾಂಟ್ ಮಾಡಿದೀನಿ ಜರಿ ಫ್ಯಾಬ್ರಿಕ್ ಅಲ್ಲಿ. ಇದಕ್ ನಾನು ಏನ್ ಮಾಡಿದೀನಿ ಅಂದ್ರೆ ಗೋಲ್ಡ್ ಕಲರ್ ಅಲ್ಲಿ ಪ್ಯಾರೆಟ್ಸ್ ಮಾಡಿದೀನಿ. ಸೊ ಈ ಪ್ಯಾರೆಟ್ಸ್ ಆ ಕಡೆ ಫೇಸಿಂಗ್ ಎಂಬ್ರಾಯ್ಡ್ರಿ ಮಾಡಿಸಿದೀನಿ. ಸೊ ಇದು ಏನು ರೆಡ್ ಕಲರ್ ಬಂದಿದೆಯಲ್ಲ ಅದೇ ರೆಡ್ ಕಲರ್ ಅಲ್ಲಿ ನಾವು ಪೈಪಿಂಗ್ ಕೊಟ್ಟಿದೀವಿ ಎಲ್ಲಾ ಕಡೆ. ಆಮೇಲೆ ಬ್ಲೂ ಕಾಂಟ್ರಾಸ್ಟ್ ಲೇಸಸ್ ಸಿಗುತ್ತೆ. ಬ್ಲೂ ಕಾಂಟ್ರಾಸ್ಟ್ ಲೇಸ್ ನಾನು ಪ್ಲಾಕೆಟ್ ತರ ಮಾಡಿದೀನಿ. ಈ ಸೇಮ್ ಏನೇನ್ ಲೇಸಸ್ ಇಲ್ಲಿ ಬಂದಿದೆ ಅಷ್ಟು ಲೇಸಸ್ ನಾನು ಇಲ್ಲಿ ಕೆಳಗೆ ಕೊಟ್ಟಿದ್ದೀನಿ. ಸೊ ಸ್ಲೀವ್ಸ್ ಗೆ ಇಲ್ಲಿ ಏನ್ ಬಂದಿದೆ ಅದೇ ತರ ಒನ್ ಸ್ಟ್ರಿಪ್ ಇಲ್ಲಿ ನಾನು ಸ್ಲೀವ್ ಕೊಟ್ಟಿದ್ದೀನಿ. ಸೊ ಇದು ಬಾಟಮ್ ಹೆಮ್ಮು ಮತ್ತೆ ಇದು ಹೊಂದೋ ತರ ನಾನು ಮಾಡಿದೀನಿ. ಸೊ ಇದು ಒಂದ್ ಸೆಟ್. ಆಮೇಲೆ ಲೆಫ್ಟ್ ಓವರ್ ಫ್ಯಾಬ್ರಿಕ್ ಅಲ್ಲಿ ಇದಕ್ಕೊಂದ್ 2.5 ಮೀಟರ್ ಬೇಕಾಗ್ಬೋದು. ಲೆಫ್ಟ್ ಓವರ್ ಫ್ಯಾಬ್ರಿಕ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ ಕುರ್ತಾ ಮಾಡಿದೀವಿ. ಕುರ್ತಾಗ್ ಬಂದು ಡಾನ್ಸಿಂಗ್ ಪಿಕಾಕ್ ಮಾಡಿದೀವಿ. ಸೊ ಡಾನ್ಸಿಂಗ್ ಪಿಕಾಕ್ ಚೆಸ್ಟ್ ಹತ್ರ ಮಾಡಿ ಸಾರಿದೇನೆ ನಾವು ಬಾರ್ಡರ್ ಸ್ಲೀವ್ಸ್ ಗೆ ಮತ್ತೆ ಬಾಟಮ್ ಹೆಮ್ ಕೊಟ್ಟಿದೀವಿ. ಸೊ ಅದೊಂಥರ ಡಿಫ್ರೆಂಟ್ ಲುಕ್ ಇರುತ್ತೆ. ಒಂದೇ ಸ್ಯಾರಿಯಲ್ಲಿ 2 ಟೈಪ್ ಡ್ರೆಸ್ಸಸ್ ನಾವು ಮಾಡ್ಬೋದು. ಈಗ ನೀವು ನೋಡ್ತಾ ಇರೋದು ಪಟಿಯಾಲ. ಸೊ ಇದ್ರಲ್ಲಿ ನಾನು ಏನ್ ಮಾಡಿದೀನಿ ಅಂದ್ರೆ ಇದು ನೀವು ನೋಡ್ಬೋದು ಟೋಟಲಿ ಮಿಕ್ಸ್ ಅಂಡ್ ಮ್ಯಾಚ್ ಕಾಂಬಿನೇಷನ್ಸ್ ಇದೆ. ಇಲ್ಲಿ ಸ್ಲೀವ್ ಬೇರೆ ಬಟ್ಟೆ ನೋಡ್ಬೋದು ನೀವು, ಆಮೇಲೆ ಪ್ಯಾಂಟಿಗೆ ಬೇರೆ ಬಟ್ಟೆ ನೋಡ್ಬೋದು. ಸೊ ಇಲ್ಲಿ ನಾನು ಏನ್ ಮಾಡಿದೀನಿ ಅಂದ್ರೆ ರಾಯಲ್ ಬ್ಲೂ ಕಲರ್ ನಾನು ಟಾಪಿಗೆ ಯೂಸ್ ಮಾಡಿದೀನಿ. ಆಮೇಲೆ ಸ್ಲೀವ್ ಗೆ ಏನ್ ಮಾಡಿದೀನಿ ಅಂದ್ರೆ ಈಗ ರೆಡಿಮೇಡ್ ಎಂಬ್ರಾಯ್ಡ್ರಿ ಇರೋ ಫ್ಯಾಬ್ರಿಕ್, ಎಂಬ್ಲಿಷ್ ಫ್ಯಾಬ್ರಿಕ್ಸ್ ಈಗ ಸಿಗ್ತಾ ಇದೆ. ಸೊ ಅದನ್ನ ನಾನು ಏನ್ ಮಾಡಿದೀನಿ ಸ್ಲೀವ್ ಗೆ ಹಾಕಿದೀನಿ. ಈ ಸ್ಲೀವ್ ಅಲ್ಲಿ ನೀವು ಫುಲ್ ನೋಡ್ಬೋದು ಡಲ್ ಗೋಲ್ಡ್ ಅಲ್ಲಿ ಎಂಬ್ಲಿಷ್ಮೆಂಟ್ಸ್ ಇದೆ. ಸೊ ಆಗ ಏನಾಗುತ್ತಂದ್ರೆ ಇನ್ನೂ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಸೊ ಇಲ್ಲಿ ಏನ್ ಯೂಸ್ ಮಾಡಿದೀನಿ ಅದೇ ತರದ್ದೇನೆ ನಾನು ಲೇಸಸ್ ನಾನು ಪರ್ಚೇಸ್ ಮಾಡಿದೀನಿ. ಮಜಂತಾ ಕಲರ್, ಡಲ್ ಗೋಲ್ಡ್. ಆಮೇಲೆ ಇಲ್ಲೇನಿ ಪ್ಯಾಂಟ್ ಬಟ್ಟೆ ಬಂದಿದೆಯಲ್ಲ ಆ ಪ್ಯಾಂಟ್ ಬಟ್ಟೆಲಿ ನಾನು ಪಟ್ಟೀಸ್ ಮಾಡ್ಕೊಂಡಿದೀನಿ. ಸೊ ದಿಸ್ ಹೋಲ್ ಥಿಂಗ್ ನಾನು ಏನ್ ಮಾಡ್ತೀನಿ ಸೆಂಟ್ರಲಿ ಪ್ಲಾಕೆಟ್ ತರ ಕೊಟ್ಟಿದ್ದೀನಿ. ಸೊ ನೆಕ್ ಹೈಲೈಟ್ ಆಗುತ್ತೆ, ನೆಕ್ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತ ಹೇಳಿ. ಸೊ ಬಾಟಮ್ ಹೆಮ್ ನಾನು ಏನ್ ಮಾಡಿದೀನಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಯೂಶಲಿ ಪಟಿಯಾಲಾಸ್ಗೆ ರೌಂಡ್ ಶೇಪ್ ಬಂದ್ರೆ ಅದು ಟಿಪಿಕಲ್ ಪಂಜಾಬಿ ಪಟಿಯಾಲ ತರ ಕಾಣುತ್ತೆ. ಸೊ ಇಲ್ಲಿ ನಾನು ಏನ್ ಲೇಸಸ್ ಯೂಸ್ ಮಾಡಿದೀನಿ ಅದೇ ತರ ಲೇಸಸ್ ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದೀವಿ ನಾವು. ಕುಂದನ್ ಆಯ್ತು, ಕುಂದನ್ ಆದ್ಮೇಲೆ ನಮ್ದು ಬ್ಲೂ ಕಲರ್ ಬಟ್ಟೆ,
ಆಮೇಲೆ ಪ್ಯಾಂಟ್ ಮಟೀರಿಯಲ್, ಆಮೇಲೆ ಲೇಸ್ ಅದೇ ತರ ಸೇಮ್ ಸೀಕ್ವೆನ್ಸ್ ನಾನು ಇಲ್ಲಿ ಆಡ್ ಮಾಡಿದೀನಿ. ಆಮೇಲೆ ಪಟಿಯಾಲಾ ಪ್ಯಾಂಟ್ಗೆ ಯೂಶಲಿ 3.5 to 4 meters ಅಕಾರ್ಡಿಂಗ್ ಟು ದ ಲೆಂತ್ ನಮಗೆ ಬಟ್ಟೆ ಬೇಕಾಗುತ್ತೆ. ಆಮೇಲೆ ದುಪ್ಪಟ್ಟ ಬಂದು ನಾನು ಸೇಮ್ ಸ್ಲೀವ್ ಕಲರ್ ದುಪ್ಪಟ್ಟ ತಗೊಂಡಿದ್ದೀನಿ. ಸೊ ಇದು ಎಂಟೈರ್ಲಿ ಟಿಪಿಕಲ್ ಪಟಿಯಾಲಾ ಡ್ರೆಸ್. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಾವ್ ಹೇಗೆ ನಾರ್ಮಲ್ ಸಿಂಪಲ್ ಡ್ರೆಸ್ ಮಟೀರಿಯಲ್ ನ ಹೇಗೆ ಡಿಸೈನರ್ ಮಾಡ್ಬೋದು, ಆಮೇಲೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹೇಗೆ ಡ್ರೆಸ್ಸಸ್ ಮಾಡ್ಬೋದು, ಪಟಿಯಾಲಾಸ್ ಆಗ್ಲಿ ಅನಾರ್ಕಲೀಸ್ ಆಗ್ಲಿ, ಆಮೇಲೆ ಓಲ್ಡ್ ಸಾರೀಸ್ ಅಲ್ಲಿ ಹೇಗೆ ನಾವು ಡ್ರೆಸ್ಸಸ್ ಮಾಡ್ಬೋದು, ಪಟಿಯಾಲಾಸ್, ಅನಾರ್ಕಲೀಸ್, ಸಲ್ವಾರ್ಸ್, ಬ್ರೈಟ್ ಬ್ಲೂ, ಪಿಕಾಕ್ ಬ್ಲೂ ಈ ತರ ಕಲರ್ಸ್ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಅದು ಪಾರ್ಟೀಸ್ಗಾಗ್ಲಿ, ಫಂಕ್ಷನ್ಸ್ಗಾಗ್ಲಿ, ಮದ್ವೆಗಾಗ್ಲಿ ತುಂಬಾ ಹೆತ್ ಕಾಣುತ್ತೆ. ಫೋಟೋಸ್ ಅಲ್ಲೆಲ್ಲ ಅದು ಎನ್ಹಾನ್ಸ್ ಆಗಿ ಕಾಣುತ್ತೆ. ಈ ಕಲರ್ಸ್ ಈಗ ಟ್ರೆಂಡ್ ಅಲ್ಲಿ ಇದೆ. ಈ ತರ ಸಾಕಷ್ಟು ಹಳೆ ಸೀರೆಗಳು ಎಲ್ಲಾರ ಹತ್ರ ಇದ್ದೇ ಇರುತ್ತೆ. ಅದ್ರಲ್ಲೂ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಡ್ರೆಸ್ಸಸ್ ಆಗ್ಲಿ, ಅನಾರ್ಕಲೀಸ್ ಆಗ್ಲಿ, ಪಟಿಯಾಲಾಸ್, ಮಕ್ಳಿಗೆ ಪಟ್ಟು ಪಾವ್ಡಾಸ್ ಆ ತರ ನಾವು ಮಾಡ್ಕೊಬಹುದು. ಅದಕ್ಕೆ ಎಂಬ್ರಾಯ್ಡ್ರೀಸ್ ಮಾಡ್ಬೋದು. ಜಾಸ್ತಿ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್ ಬೇಕು ಅಂತಾನೆ ಇಲ್ಲ. ನಾವು ಅವೈಲೇಬಲ್ ರಿಸೋರ್ಸಸ್ ಅಲ್ಲೂ ಕೂಡ ಡಿಸೈನರ್ ಡ್ರೆಸ್ಸಸ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ತುಂಬಾ ಕ್ರಿಯೇಟಿವ್ ಆಗಿ ಕಾಣೋ ತರ, ಅಟ್ರಾಕ್ಟಿವ್ ಆಗಿ ಕಾಣೋ ತರ ನಾವು ಮಾಡ್ಕೊಬಹುದು. ಆಫೀಸಿಗೆ ಹೋಗುವ ಯುವತಿಯರು, ಕಾಲೇಜ್ಗಳಿಗೆ ಹೋಗುವ ಹುಡುಗಿಯರಿಗೆ ಇಂತಹ ಡಿಸೈನರ್ ಚೂಡಿದಾರಗಳು ಬಹಳ ಇಷ್ಟವಾಗುತ್ತೆ. ಅಂಗಡಿಗೆ ಹೋಗಿ ಡಿಸೈನರ್ ಡ್ರೆಸ್ಗಳ ಬೆಲೆ ಕೇಳಿದ್ರೆ ಬಹಳ ದುಬಾರಿ ಅನ್ಸುತ್ತೆ. ಅದರ ಬದಲು ನೀವೇ ಡಿಸೈನ್ ಮಾಡಿಕೊಂಡು ಇಂತಹ ಡ್ರೆಸ್ಗಳನ್ನ ಸ್ಟಿಚಿಂಗ್ ಮಾಡ್ಕೊಳ್ಬಹುದು. ನಿಮ್ಗೆ ಖರ್ಚು ಕಡಿಮೆ, ಸಮಯನೂ ಉಳಿತಾಯ.